ನಿತ್ಯ ಅವರ ಅಜ್ಜ ಅಜ್ಜಿ ಅಳುತ್ತಲೇ ಮುಂದೆ ಬಂದವರು ವಿಕ್ರಮಣ್ಣನ ಕೈ ಮೇಲೆ ನಿತ್ಯ ಕೈಯಿಟ್ಟು, ನೋಡಪ್ಪ ವಿಕ್ರಮ್, ನಮ್ಮ ಮೊಮ್ಮಗಳು ತಾಯಿಯ ಪ್ರೀತಿ ಕಾಣದವಳು. ತುಂಬ ಪ್ರೀತಿಯಿಂದ ಅವಳನ್ನು ನಾವು ಸಾಕಿದ್ದೀವಿ. ಅವಳು ಏನಾದರೂ ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳಿ ಕೇಳ್ತಾಳೆ. ಆದರೆ ಯಾವತ್ತೂ ಅವಳ ಮೇಲೆ ಕೈ ಮಾಡಿಬಿಡ ಕಣಪ್ಪ. ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಅವಳಿಗೂ ಇಲ್ಲ, ನಮಗೂ ಇಲ್ಲ. ಇಷ್ಟು ವರ್ಷದಿಂದ ನಾವೇ ಅವಳ ಪ್ರಪಂಚ ಆಗಿದ್ವಿ. ಆದರೆ ಈಗ ಇಷ್ಟು ದೊಡ್ಡ ಕುಟುಂಬದ ಸೊಸೆ ಆಗುತ್ತಿದ್ದಾಳೆ. ತಿಳಿಯದೋ ಅವಳ ಮಾತಿಂದ ನಿಮಗೆ ನೋವಾದರೆ ಪ್ರೀತಿಯಿಂದ ಹೇಳಿ, ಅವಳು ಖಂಡಿತ ಕೇಳ್ತಾಳೆ. ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿರುವ ನನ್ನ ಕಂದನಿಗೆ ಈಗ ನೀವೇ ಅಲ್ಲ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋ ನಂಬಿಕೆ ಇದೆ. ಅಷ್ಟು ಹೇಳುತ್ತಲೇ ಅವರ ದುಃಖ ಜಾಸ್ತಿ ಆಯಿತು. ನಿತ್ಯ ಕೂಡ ಅವರನ್ನಪ್ಪಿ ಜೋರಾಗಿ ಅಳಲಾರಂಭಿಸಿದಳು. ಎಲ್ಲರ ಕಣ್ಣು ತೇವಗೊಂಡವು. ಅಮ್ಮ, ಅವರ ಬಳಿ ಹೋದವರೇ, ಇನ್ಮೇಲೆ ನಿತ್ಯ ಈ ಮನೆ ಸೊಸೆ ಮಾತ್ರ ಅಲ್ಲ, ಇನ್ಮೇಲೆ ಈ ಮನೆ ಮಗಳು. ಅವಳು ಜೀವನ ಪೂರ್ತಿ ಖುಷಿಯಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಎಂದಾಗ ನಿತ್ಯನ ಅಣ್ಣನ ಕೈಗೆ ಒಪ್ಪಿಸಿದರು. ನಂತರ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರವನ್ನು ಮಾಡಲು ತೆರಳಿದೆವು. ನಮ್ಮೆಲ್ಲರನ್ನು ಒತ್ತ ಕಾರು ಮನೆ ಕಡೆ ಸಾಗಿತ್ತು. ಅಮ್ಮ ಮತ್ತೆ ಅತ್ತೆ ನವ ಜೋಡಿಗಳಿಗೆ ಆರತಿ ಮಾಡಿ ಸೊಸೆಯನ್ನು ಮನೆ ತುಂಬಿಸಿಕೊಂಡರು. ಜೊತೆಗೆ ಇಷ್ಟು ವರ್ಷಗಳ ನಂತರ ಮನೆಗೆ ಬಂದ ಚಿಕ್ಕಪ್ಪ ಚಿಕ್ಕಮ್ಮನಿಗೂ ಆರತಿ ಮಾಡಿ ಅದ್ದೂರಿಯಾಗಿ ಸ್ವಾಗತಿಸಿದರು. ಮದುವೆಯ ಸಂಭ್ರಮದ ಜೊತೆಗೆ ಚಿಕ್ಕಪ್ಪ ಚಿಕ್ಕಮ್ಮ ಮರಳಿ ಮನೆಗೆ ಬಂದದ್ದು ಆ ಸಂಭ್ರಮವನ್ನು ದುಪ್ಪಟ್ಟುಗೊಳಿಸಿತು. ಹಲೋ ಅರ್ಜುನ್ ಅವರ ಮಾತಾಡ್ತಾ ಇರೋದು? ಹೌದು. ನೀವು ಯಾರು? ನಾನು ಯಾರು ಅನ್ನೋದು ಈಗ ಇಂಪಾರ್ಟೆಂಟ್ ಅಲ್ಲ ಸರ್, ನಾನು ಯಾವ ವಿಷಯ ಹೇಳ್ತೀನಿ ಅನ್ನೋದು ಇಂಪಾರ್ಟೆಂಟ್. ಮೊದಲು ವಿಷಯ ಏನು ಹೇಳಿ. ಅದಾಗಲೇ ಅರ್ಜುನ್ ಸಹನೆ ಮೀರಿತು. ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೇಗ್ರಿ ಪೊಲೀಸ್ ಸಾಹೇಬ್ರೆ? ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಯಾಕಂದರೆ ಈಗ ನಾನು ಹೇಳೋಕ್ಕೆ ಹೊರಟಿರೋ ವಿಷಯ ಕೇಳಿ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಪಾಪ. ನೀವು ಈಗಷ್ಟೇ ಒಬ್ಬ ತಮ್ಮನ ಮದುವೆ ಮಾಡಿದ್ದೀರಾ, ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದೀರಾ. ಆದರೆ ಈಗ ನಾನು ಹೇಳೋ ವಿಷಯ ನಿಮ್ಮ ಆ ಖುಷಿಯನ್ನು ಕಿತ್ತುಕೊಟ್ಲುತ್ತಲ್ಲ ಅನ್ನೋ ಬೇಸರ ನನಗೆ. ಬಂದ ಕೋಪವನ್ನು ಕಡಿಮೆ ಮಾಡಿಕೊಂಡವ ಸ್ವಲ್ಪ ಭಯವಾದರೂ ಅದನ್ನು ತೋರಗೂಡದೆ ಮಾತನಾಡಿದ. ಮೊದಲು ವಿಷಯ ಏನು ಅಂತ ಹೇಳಿ, ಆಮೇಲೆ ಬೇರೆ ಮಾತು. ಇಲ್ಲ ಅಂದರೆ ನಾನು ನನ್ನ ಸ್ಟೈಲಲ್ಲೇ ಬಾಯಿ ಬಿಡಿಸಬೇಕಾಗುತ್ತದೆ. ಅರ್ಜುನ್ ಮಾತುಗಳನ್ನು ಕೇಳಿ ಕುಹಕವಾಗಿ ನಗುತ್ತಿದ್ದ ವ್ಯಕ್ತಿ, ನಿಮ್ಮ ಸಂಜಯ್ ಮತ್ತು ಕಿರಣ್ ಅವರ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಸಾಹೇಬ್ರೆ. ಸಂಜಯ್ ಅಂತೂ ಬದುಕಿರುವ ಸಾಧ್ಯತೆ ತುಂಬ ಕಡಿಮೆ ಇದೆ. ನಾಯಿಸರೋ ರಸ್ತೆಯಲ್ಲಿ 2 ಹೆಣಗಳು ಅನಾಥವಾಗಿ ಬಿದ್ದಿದ್ದಾರೆ. ಮೊದಲು ಹೋಗಿ ಎಂದವ ವ್ಯಂಗ್ಯವಾಗಿ ನಗುತ್ತ ಕರೆ ತುಂಡರಿಸಿದ. ಅರ್ಜುನ್ ತಕ್ಷಣವೇ ಸಂಜಯ್ಗೆ ಕಾಲ್ ಮಾಡಿದ. ಆದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ತಡ ಮಾಡದೆ ಆ ವ್ಯಕ್ತಿ ಹೇಳಿದ ಅಡ್ರೆಸ್ ತಲುಪಿದವ ಅಲ್ಲಿ ಮಲಗಿದ್ದವರು ನೋಡಿ ಕುಸಿದು ಬಿದ್ದಿದ್ದ. ಬಾಸ್, ನೀವು ಹೇಳಿದ ಹಾಗೆ ನಮ್ಮ ಗಗನ್ ಸಾವಿಗೆ ಕಾರಣನಾದವನಿಗೆ ಅದಾಗಲೇ ಕೈಲಾಸಕ್ಕೆ ಟಿಕೆಟ್ ಕೊಟ್ಟು ಕಳಿಸಲಾಗಿದೆ ಬಾಸ್. ಈಗ ನಮ್ಮ ಗಗನಾತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ. ಇನ್ಮೇಲೆ ನೀವು ಆರಾಮಾಗಿ ಇರ್ಬೋದು ಬಾಸ್. ಪವನ್, ನೀನು ಹೇಳ್ತಾ ಇರೋದು ನಿಜಾನಾ? ಹೌದು ಬಾಸ್, ನಾನೇ ಖುದ್ದಾಗಿ ಹೋಗಿ ನೋಡಿಕೊಂಡು ಬಂದಿದ್ದೀನಿ. ಡೆವಿಲ್ ಕಡೆಯ ಹುಡುಗರು ಒಂದೇ ಒಂದು ಸುಳಿವು ಬಿಡದ ಹಾಗೆ ನೀಟಾಗಿ ತಮ್ಮ ಕೆಲಸ ಮುಗಿಸಿದ್ದಾರೆ. ವೆರಿ ಗುಡ್. ಇಷ್ಟು ದಿನದಿಂದ ಕಾಯ್ತಾ ಇದ್ದ ದಿನ ಇವತ್ತು ಬಂತು. ಪವನ್, ಡೇವಿಡ್ ಕಡೆಯವರಿಗೆ ಪಾರ್ಟಿ ಅರೇಂಜ್ ಮಾಡು ಇವತ್ತು ಈಗಲೇ. ಹಾಗೆ ಡೇವಿಡ್ಗೆ ನಮ್ಮ ಕಡೆಯಿಂದ ಹುಡುಗರೆ ಕಳಿಸಿಬಿಡು. ಗೊತ್ತಲ್ಲ ಅವರು ಬಯಸುವ ಹುಡುಗರೆ ಯಾವುದು ಅಂತ. ಎಸ್ ಬಾಸ್, ಗೊತ್ತಿದೆ. ಆದಷ್ಟು ಬೇಗ ಅವರಿಗೆ ಹುಡುಗರೆ ತಲುಪಿಸುವ ವ್ಯವಸ್ಥೆ ಮಾಡುವೆ. ಗುಡ್ ಪವನ್, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಯಾರನ್ನು ಇವತ್ತು ಒಳಗೆ ಬಿಡಬೇಡ. ಈ ಖುಷಿನ ನಾನು ಒಬ್ಬನೇ ಅನುಭವಿಸಬೇಕು. ಓಕೆ ಬಾಸ್. ಅನಾಮಿಕ ವ್ಯಕ್ತಿ ಕರೆ ಮಾಡಿ ವಿಷಯ ತಿಳಿಸಿದ ನಂತರ ಭಯವಾದರೂ ಧೈರ್ಯ ಕಳೆದುಕೊಳ್ಳದ ಅರ್ಜುನ್ ತಡ ಮಾಡದೆ ಅವನು ಹೇಳಿದ್ದ ಸ್ಥಳವನ್ನು ತಲುಪಿದ. ಅರ್ಜುನ್ ಅಲ್ಲಿಗೆ ಹೋಗುವ ವೇಳೆಗೆ ಅಲ್ಲಿಗೆ ಬಂದಿದ್ದ ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗಿದ್ದ. ಅಲ್ಲಿ ಚೀರು ಹೊಟ್ಟೆಯ ಚಾಕುವಿನಿಂದ ಇರಿದು ರಕ್ತ ಸುರಿಯುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಸಂಜಯ್ ಮತ್ತು ಕಿರಣ್ ಪ್ರಥಮ ಚಿಕಿತ್ಸೆ ನೀಡಿ ನರ್ಸ್ಗಳ ಸಹಾಯದಿಂದ ಅವರಿಬ್ಬರನ್ನು ಆಂಬ್ಯುಲೆನ್ಸ್ ಒಳಗೆ ಮಲಗಿಸಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅರ್ಜುನ್ ಚಿರುನ ತನ್ನ ಜೊತೆ ಕರೆದುಕೊಂಡು ಬಂದವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದ. ಸಂಜು ಮತ್ತು ಕಿರಣ್ ಸ್ಥಿತಿ ತುಂಬ ಗಂಭೀರವಾಗಿತ್ತು. ಅವರಿಬ್ಬರು ಆಪರೇಷನ್ ಥಿಯೇಟರ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಚಿರು ಜೊತೆ ಇದ್ದ ಅರ್ಜುನ್. ಅವನು ಸ್ವಲ್ಪ ಚೇತರಿಸಿಕೊಂಡ ನಂತರ ಅವನೊಂದಿಗೆ ಮಾತಿಗಿಳಿದಿದ್ದ. ಚಿರು, ಏನೋ ಇದೆಲ್ಲ, ಹೇಗಾಯಿತು ಇದೆಲ್ಲ, ಯಾರು ಮಾಡಿದ್ದು? ಅರ್ಜುನ್, ನೀನೇನು ಟೆನ್ಷನ್ ತಗೋಬೇಡ, ಇಟ್ಸ್ ಜಸ್ಟ್ ಫ್ರೀ ಪ್ಲ್ಯಾನ್ಡ್ ಅಟ್ಯಾಕ್. ಏನೋ ನೀನು ಇಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ? ಅಂದರೆ ನಿಮಗೆ ಮೊದಲೇ ಗೊತ್ತಿತ್ತಾ ಈ ಥರ ಆಗುತ್ತೆ ಅಂತ? ಇಲ್ಲ, ಗೊತ್ತಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆಯಿಂದ ಡೌಟ್ ಅಂತೂ ಇತ್ತು. ಆದರೆ ನಾನು ಅಲ್ಲಿಗೆ ಹೋಗೋದ್ರೊಳಗೆ ಈ ಥರ ಆಗಿಬಿಡ್ತು. ಬಟ್ ಫಾರ್ ಗಾಡ್ ಸೇಕ್ ಯಾರಿಗೂ ಜಾಸ್ತಿ ಪೆಟ್ಟಾಗಿಲ್ಲ. ಕಿರಣ್ ಮತ್ತು ಸಂಜು ಕೂಡ ಬೇಗ ರಿಕವರ್ ಆಗ್ತಾರೆ, ಡೋಂಟ್ ವರಿ. ಆದರೆ ಚಿರು, ಯಾರು ಮಾಡಿಸಿದ್ದು ಇದೆಲ್ಲ? ಇನ್ಫ್ಯಾಕ್ಟ್ ಅರ್ಜುನ್ ಆ MLAನೇ ಮಾಡಿಸಿರಬಹುದು ಅನ್ನೋದು ನನ್ನ ಅನುಮಾನ.
ಆದರೆ ಯಾವುದಕ್ಕೂ ನಾವು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಚಿರು, ನೀನು ಹೂ ಅನ್ನು ಸಾಕು, ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಇಲ್ಲ ಅರ್ಜುನ್, ನಾವು ಏನೇ ಮಾಡೋದಿದ್ರು ಬದಲು ಪ್ರೂಫ್ ಕಲೆಕ್ಟ್ ಮಾಡಿಬೇಕು. ಆದರೆ ಅದಕ್ಕೂ ಮೊದಲು ನಾವು ಬೇಗ ಮನೆಗೆ ಹೋಗಬೇಕು. ಇಲ್ಲ ಅಂದರೆ ಎಲ್ಲರೂ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾರೆ. ಅದರಲ್ಲೂ ನಿನ್ನ ತಂಗಿ ದುರ್ಗಿ ಅವತಾರ ತಾಳೋದು ಗ್ಯಾರಂಟಿ. ಚಿರು, ಹೋಗೋಣ. ಅದಕ್ಕೂ ಮೊದಲು ನೀನು ಹೇಳು, ನೀನು ಹೇಗೆ ಅಲ್ಲಿಗೆ ಹೋದೆ? ನೀನು ಒಟ್ಟಿಗೆ ಚಾಕ್ ಹಾಕಿದ್ದ್ಯಾರು? ಅರ್ಜುನ್ ಹೇಳಿದೆ ಅಲ್ವಾ, ಆಮೇಲೆ ಎಲ್ಲ ಹೇಳ್ತೀನಿ ಅಂತ. ಮೊದಲು ನಡಿ, ಮನೆಯವರಿಗೆ ನಾವು ಅಲ್ಲಿ ಇಲ್ಲ ಅನ್ನೋದು ಗೊತ್ತಾಗುವುದಕ್ಕಿಂತ ಮುಂಚೆ ನಾವು ಮನೆಗೆ ಹೋಗಬೇಕು. ಸರಿ ಚಿರು, ನಾನು ಹೋಗಿ ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಿ ಬರ್ತೀನಿ. ಡಿಸ್ಚಾರ್ಜ್ ಮುಗಿದ ನಂತರ ಇಬ್ಬರು ಹೋಗಿ ಕಿರಣ್ ಮತ್ತು ಸಂಜೀವ್ನನ್ನು ಇನ್ನೊಮ್ಮೆ ನೋಡಿಕೊಂಡು ಅವರನ್ನು ಕಾಯಲು ಕಾನ್ಸ್ಟೇಬಲ್ಗಳನ್ನು ನೇಮಕ ಮಾಡಿ ಡಾಕ್ಟರ್ ಜೊತೆ ಮಾತಾಡಿ ಮನೆ ಕಡೆ ನಡೆದರು. ಅರ್ಜುನ್ ಆದಷ್ಟು ನಿಧಾನವಾಗಿ ಡ್ರೈವ್ ಮಾಡುತ್ತಿದ್ದ. ಯಾರಿಗೂ ತಿಳಿಯದಂತೆ ಮನೆಯನ್ನು ಪ್ರವೇಶಿಸಿದರಾದರೂ ಇವರ ಮೇಲೆ ಒಂದು ಕಣ್ಣಿಟ್ಟಿದ್ದ ಜೋಡಿ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಬಲಗಾಲಿಟ್ಟು ಒಳಗೆ ಬಂದ ನವ ಜೋಡಿಗಳ ಕೈಯಲ್ಲಿ ತುಪ್ಪದ ದೀಪ ಬೆಳಗಿಸಿದರು. ಕವಿದ ಅಂಧಕಾರವನ್ನು ಅಳಿಸುವ ಸಾಮರ್ಥ್ಯವಿರುವುದು ಈ ಪುಟ್ಟ ಅಣತಿಗೆ ಅಲ್ಲವೇ? ವಿಕ್ರಮ್ ಅಣ್ಣನ ಮುಖದಲ್ಲಿ ತಾನು ಪ್ರೀತಿಸಿದ ಹುಡುಗಿಯನ್ನೇ ಮದುವೆಯಾದ ಎನ್ನುವ ಸಂತೋಷದ ಜೊತೆಗೆ ತನ್ನ ಎತ್ತವರು ಮರಳಿ ಸಿಕ್ಕಿದ್ದು ಅವನ ಸಂತೋಷವನ್ನು ದ್ವಿಗುಣಗೊಳಿಸಿತು. ಮನೆಯವರೆಲ್ಲರೂ ಸಹ ಖುಷಿಯ ಕಡಲಿನಲ್ಲಿ ತೇಲುತ್ತಿದ್ದರು. ಅವರ ಮನಸ್ಸಿನ ತುಂಬ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಇಷ್ಟ ದಿನ ಎಲ್ಲಿದ್ದರು, ಹೇಗಿದ್ದರು? ಅಂದು ನಡೆದ ಆ ಘಟನೆಯಲ್ಲಿ ಇಬ್ಬರು ಕೂಡ ಸತ್ತು ಹೋಗಿದ್ದಾರೆ ಎನ್ನುವ ವಿಷಯ ತಿಳಿದಾಗ ಇಡೀ ಕುಟುಂಬ ಅದೆಷ್ಟು ಕಣ್ಣೀರು ಹಾಕಿತ್ತು ಎನ್ನುವುದು ಅವರಿಗೆ ಮಾತ್ರ ತಿಳಿದ ವಿಷಯ. ಹೀಗಿರುವಾಗ ಇವರು ಬದುಕಿದ್ದಾದರೂ ಹೇಗೆ ಎನ್ನುವ ಪ್ರಶ್ನೆಗಳೇ ತುಂಬಿದ್ದವು. ಆದರೆ ಅವರೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದ್ದ ಚಿರು ಮಾತ್ರ ನಾಪತ್ತೆಯಾಗಿದ್ದ. ಅರೆ, ಈ ಚಿರು ಎಲ್ಲೋದ? ಎಲ್ಲರ ಸಂತೋಷಕ್ಕೆ ಕಾರಣವಾಗಿದ್ದ ಚಿರು ಉಪಸ್ಥಿತಿ ಇಲ್ಲದಿರುವುದು ಮನೆಯವರ ಆತಂಕಕ್ಕೆ ಕಾರಣವಾಗಿದ್ದರೆ ನನ್ನ ಮನಸ್ಸು ಯಾವುದೋ ಕೇಡನ್ನು ಶಂಕಿಸುತ್ತಿತ್ತು. ಪದೇ ಪದೇ ಗುರುಗಳು ಹೇಳಿದ ನಿನ್ನುಸಿರಿಗೆ ಅಪಾಯವಿದೆ ಎನ್ನುವ ಮಾತುಗಳು ನೆನಪಾದೊಡನೆ ಮೈಯಲ್ಲಿ ನಿಶಕ್ತಿ ಆವರಿಸಿತು. ಇನ್ನೇನು ತಲೆ ಸುತ್ತಿ ಬೀಳುತ್ತೇನೆ ಎಂದುಕೊಂಡವಳನ್ನು ಎರಡು ಬಲಿಷ್ಠ ತೋಳುಗಳು ಬಂಧಿಸಿದ್ದವು. ಹಾಗೆಯೇ ಅವರ ಎದೆಗೊರಗಿದೆ. ಅವರ ಹೃದಯದ ಪ್ರತಿ ಬಡಿತವು ಸಾರಿ ಸಾರಿ ಹೇಳುತ್ತಿತ್ತು, ನಿನಗೇನಾಗಲು ನಾನು ಬಿಡುವುದಿಲ್ಲ, ಎಂದಿಗೂ ನಿನ್ನೊಂದಿಗಿರುವೆನು ಎಂದು ನನಗಷ್ಟೇ ಸಾಕಿತು. ಅವರೆದೆಯ ಬಡಿತವನ್ನು ಕೇಳುತ್ತಾ ಹಾಗೆಯೇ ಕಣ್ಣು ಮುಚ್ಚಿದೆ. ದೂರದಲ್ಲಿ ಯಾರೋ ಕರೆದಂತಾಯಿತು. ಚಿತ್ರಣ ಅಸ್ಪಷ್ಟವಾಗಿತ್ತು. ಎಚ್ಚರವಾದಾಗ ಮನೆಯವರೆಲ್ಲರೂ ನನ್ನನ್ನು ಸುತ್ತುವರೆದಿದ್ದರು. ಅವರ ಮುಖದಲ್ಲಿ ನನಗೇನಾದರೂ ಆದರೆ ಎನ್ನುವ ಆತಂಕ, ಭಯ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಚಿರು ಕಡೆ ದೃಷ್ಟಿ ಹರಿಸಿದೆ. ಅದೇಕೋ ಅವನ ಕಣ್ಣಿನ ಭಾವನೆಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ನಾನು ಸಂಪೂರ್ಣ ಸೋತು ಹೋಗಿದ್ದೆ. ಅರ್ಜುನ್ ಅಣ್ಣ ನನ್ನ ಬಳಿ ಬಂದವನೇ, ಪುಟ್ಟಮ್ಮ ಈಗ ಹೇಗಿದ್ದೀಯಾ ಎಂದು ವಿಚಾರಿಸಿದಾಗ ನಾನು ಆರಾಮಾಗಿರುವೆ ಅಣ್ಣ, ನನಗೇನೂ ಆಗಿಲ್ಲ, ಸ್ವಲ್ಪ ಸುಸ್ತು ಅಷ್ಟೇ ಎಂದೆ. ಅಮ್ಮ ಬಳಿ ಬಂದು ತಲೆ ನೆವರಿಸಿ ಹಣೆಗೆ ಮುತ್ತಿಟ್ಟವರೇ ರೆಸ್ಟ್ ಮಾಡು ಎಂದು ಹೇಳಿ ಎಲ್ಲರನ್ನು ಕರೆದುಕೊಂಡು ಹೋದರು. ಎಲ್ಲರೂ ಹೋದ ನಂತರ ನನ್ನ ಬಳಿ ಬಂದ ಚಿರು ನನ್ನನ್ನು ಅವನ ಗೆದೆಗೊರಗಿಸಿಕೊಂಡ. ಬೇಡವೆಂದರೂ ಕಣ್ಣೀರ ಹನಿಗಳು ರೇಸ್ಗೆ ಬಿದ್ದವರಂತೆ ತಾ ಮುಂದು ನಾ ಮುಂದು ಎಂದು ಒಂದೊಂದಾಗೆ ಜಾರಲಾರಂಭಿಸಿದವು. ಆದರೆ ಆ ಹನಿಗಳು ಭುವಿ ಸೇರುವ ಮೊದಲೇ ತನ್ನವನ ಕೈ ಅವುಗಳನ್ನು ತೊಡೆದಾಕಿತ್ತು. ಚಿರು ಪ್ಲೀಸ್, ನೀನು ಎಲ್ಲಿಗಾದರೂ ಹೋಗು, ನಾನು ಬೇಡವೆನ್ನುವುದಿಲ್ಲ, ಆದರೆ ಪ್ಲೀಸ್ ಹೋಗುವ ಮುನ್ನ ಇಂಥ ಕಡೆ ಹೋಗುತ್ತಿದ್ದೇನೆ ಎಂದು ಹೇಳಿ ಹೋಗು. ಹಾಗಂತ ನೀನು ನನ್ನ ಒಪ್ಪಿಗೆ ಪಡೆದೇ ಹೋಗಬೇಕು ಎಂದು ನಾನು ಹೇಳುತ್ತಿಲ್ಲ. ನನಗೆ ಅಂತಲ್ಲ, ಮನೆಯಲ್ಲಿ ಯಾರಿಗಾದರೂ ಸರಿ ಒಂದು ಮಾತು ಹೇಳಿ ಹೋಗು. ಹೀಗೆ ನೀನು ಹೇಳದೆ ಕೇಳದೆ ಎಲ್ಲಿಗೂ ಹೋಗಬೇಡ. ನನಗೆ ತುಂಬ ಭಯ ಆಗುತ್ತೆ. ನೀನು ವಾಪಸ್ ಸುರಕ್ಷಿತವಾಗಿ ಮನೆಗೆ ಬರುವವರೆಗೂ ನನಗೆ ಕೈಕಾಲೇ ಆಡಲ್ಲ. ಪ್ಲೀಸ್ ಮತ್ತೊಮ್ಮೆ ಈ ಥರ ಮಾಡಬೇಡ. ಸಾನು, ಸಾರಿ ಕಣೆ, ನಿಂಗೆ ನೋವು ಕೊಡಬೇಕಂತ ಹಾಗೆ ಮಾಡಿದ್ದಲ್ಲ. ಡಿಪಾರ್ಟ್ಮೆಂಟ್ನಿಂದ ಎಲ್ಲಿದ್ದರೂ ಬೇಗ ಬನ್ನಿ ಅಂತ ಕಾಲ್ ಬಂದಿತ್ತು, ಹಾಗಾಗಿ ಸ್ಟೇಷನ್ಗೆ ಹೋಗಿದ್ದೆ ಅಷ್ಟೇ. ನನಗೆ ಗೊತ್ತು ಕಣೆ ನೀನು ಯಾಕೆ ಇಷ್ಟೊಂದು ಹೆದರಿದ್ದೀಯಾ ಅಂತ. ನಾನು ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡಿದೆ. ಭವಿಷ್ಯ ನನ್ನ ನೋಟ ಅವನಿಗೆ ಅರ್ಥವಾಗಿರಬೇಕೇನೋ. ಅವನೇ ಪುನಃ ಮಾತು ಮುಂದುವರಿಸಿದನು. ಸಾನು, ಅವತ್ತು ವಿಕ್ರಮ್ ಅಪ್ಪ ಅಮ್ಮನನ್ನು ಕರೆದುಕೊಂಡು ಬರಲು ಹೋದಾಗ ಗುರುಗಳು ನಿನ್ನ ಜೊತೆ ಮಾತನಾಡಿದ್ದನ್ನು ನಾನು ಕೇಳಿಸಿಕೊಂಡೆ. ನೋಡು ಸಾನು, ಗುರುಗಳು ಹೇಳಿದ್ದು ಸುಳ್ಳು ಅಂತ ನಾನು ಹೇಳ್ತಿಲ್ಲ. ಅವರ ಮಾತು ಸತ್ಯವೇ ಇರಬಹುದು. ಹಾಗಂತ ನೀನು ಹೀಗೆ ಪ್ರತಿಕ್ಷಣ ನನಗೆ ಆಗುತ್ತೆ ಅಂತ ನೋವು ಪಡೋದನ್ನು ನೋಡೋಕೆ ನನ್ನಿಂದ ಸಾಧ್ಯವಿಲ್ಲ. ನಾನು ಒಬ್ಬ ಪೊಲೀಸ್ ಅಧಿಕಾರಿ. ಯಾವ ಕ್ಷಣದಲ್ಲಾದರೂ ಸರಿ ನನಗೆ ಏನು ಬೇಕಾದರೂ ಆಗ್ಬೋದು. ಜೀವ ಹೋಗುತ್ತೆ ಅಂತ ನಾನು ಹೆದರಿ ಮನೆಯಲ್ಲಿ ಉಳಿದು ಬಿಟ್ಟರೆ ಅದು ನನ್ನ ಕರ್ತವ್ಯಕ್ಕೆ ಅಪಮಾನ ಮಾಡಿದಂತೆ. ಸಮಸ್ಯೆ ಇದೆ ಎಂದವರು ಅವರೇ ಅಂದ ಮೇಲೆ ಆ ಸಮಸ್ಯೆಗೆ ಪರಿಹಾರ ಸೂಚಿಸಬೇಕಾದವರು ಕೂಡ ಅವರೇ ಅಲ್ಲವೇ? ನೋಡು, ನಾಳೆಯೇ ನಾನು ನಿನ್ನನ್ನು ಅವರ ಬಳಿ ಕರೆದುಕೊಂಡು ಹೋಗುವೆ. ನಿನ್ನ ಭಯ ಆತಂಕಗಳನ್ನೆಲ್ಲವನ್ನು ಅವರ ಬಳಿ ಹೇಳಿಕೊ.
ಅವರು ಹೇಳಿದ್ದು ಸತ್ಯವಾಗಿದ್ದರೆ ಅವರು ಖಂಡಿತ ಪರಿಹಾರ ಮಾರ್ಗವನ್ನು ಹೇಳಿದರೂ ಹೇಳಬಹುದು. ಆದರೆ ಒಂದು ಮಾತು ಸಾನು, ಇದೆಲ್ಲವನ್ನು ನಾನು ಮಾಡುತ್ತಿರುವುದು ಕೇವಲ ನಿನ್ನ ಸಂತೋಷಕ್ಕಾಗಿ ಮಾತ್ರ. ನಿಂಗೂ ಗೊತ್ತು ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ. ಆದರೂ ನಿನ್ನ ಮನಸ್ಸಿನ ಸಮಾಧಾನಕ್ಕಾಗಿ ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಆದರೆ ಅದಕ್ಕೂ ಮುಂಚೆ ಇನ್ಮೇಲೆ ನೀನು ಯಾವಾಗಲೂ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದವಳಾಗೆ ಕೂರೋದು, ನನ್ನ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದು, ಹಾಗೆ ನಿನ್ನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಲ್ಲ ಅಂತ ನನಗೆ ಮಾತು ಕೊಡು. ಇಲ್ಲ ಚಿರು, ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನನಗೆ ಯಾವ ಭಯವೂ ಇಲ್ಲ. ನನಗೆ ನಿನ್ನದೇ ಚಿಂತೆ. ನಿನಗೇನಾದರೂ ಆದರೆ ಎನ್ನುವ ಕಲ್ಪನೆ ಕೂಡ ನನ್ನನ್ನು ಜೀವಂತ ಶವವಾಗಿಸಿ ಬಿಡುತ್ತದೆ. ಆದರೆ ನಾನು ಕೇಳುವ ಮೊದಲೇ ನೀನೇ ನನ್ನನ್ನು ಗುರುಗಳ ಬಳಿ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದಲ್ಲ, ಅಷ್ಟೇ ಸಾಕು ನನಗೆ. ನೀನು ಯಾವಾಗಲೂ ನನ್ನ ಜೊತೆ ಇರುವೆ ಎನ್ನುವ ಭರವಸೆಯೇ ಸಾಕು. ಏನೇ ಬಂದರೂ ಅದನ್ನು ಧೈರ್ಯದಿಂದ ಸಮರ್ಥವಾಗಿ ಎದುರಿಸುವೆ. ಥ್ಯಾಂಕ್ ಯು ಸೋ ಮಚ್ ಚೀರು. ಪ್ರತಿ ಬಾರಿಯೂ ನಾನು ಹೇಳುವ ಮೊದಲೇ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನ್ನೆಲ್ಲ ಆಸೆ ಕನಸುಗಳನ್ನು ನನಸು ಮಾಡುತ್ತಿರುವುದಕ್ಕೆ. ಸಾನ್ನಿಧ್ಯ, ಈ ಉಸಿರಾಡುತ್ತಿರುವುದೇ ನಿನ್ನಿಂದ, ನಿನ್ನ ಪ್ರೀತಿಯಿಂದ. ಈ ಹೃದಯ ಪ್ರತಿ ಬಾರಿ ಮಿಡಿಯುವುದು ಕೂಡ ನಿನಗಾಗಿಯೇ. ನೀನು ಹೇಗೆ ಯಾವಾಗಲೂ ನನ್ನ ಸಂತೋಷವನ್ನು ಬಯಸುತ್ತೀಯೋ ಅದೇ ಥರ ನನಗೂ ಅಷ್ಟೆ. ನಿನ್ನ ಸಂತೋಷವೇ ಮುಖ್ಯ. ಸರಿ, ಇಷ್ಟು ಹೊತ್ತು ಮಾತನಾಡಿದ್ದು ಸಾಕು. ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನಾನು ಆಮೇಲೆ ಬರ್ತೀನಿ. ಚಿರು ಪ್ಲೀಸ್, ನಾನು ಕೂಡ ನಿನ್ನ ಜೊತೆ ಕೆಳಗೆ ಬರ್ತೀನಿ. ರೆಸ್ಟ್ ಮಾಡುವಂಥದ್ದು ನನಗೇನೂ ಆಗಿಲ್ಲ. ಮನೆಯವರೆಲ್ಲರೂ ತುಂಬ ಸಂತೋಷದಲ್ಲಿದ್ದಾರೆ. ನನ್ನಿಂದ ಅವರ ಸಂತೋಷ ಹಾಳಾಗುವುದು ಬೇಡ. ನಾನು ಈ ರೀತಿ ಹುಷಾರಿಲ್ಲದೆ ಮಲಗಿದ್ದರೆ ಅವರಿಗೂ ಸುಮ್ಮನೆ ನೋವು. ಪ್ಲೀಸ್, ನಾನು ಬರ್ತೀನಿ, ಕರ್ಕೊಂಡು ಹೋಗು. ಇಬ್ಬರು ಒಟ್ಟಿಗೆ ಕೆಳಗೆ ಬಂದರು. ಸಾನ್ನಿಧ್ಯ ಚೇತರಿಸಿಕೊಂಡಿದ್ದನ್ನು ನೋಡಿ ಮನೆಯವರೆಲ್ಲರೂ ನಿರಾಳರಾದರು. ಚಿರುನ ಕಂಡಿದ್ದೆ ಮನೆಯವರೆಲ್ಲರೂ ಒಬ್ಬೊಬ್ಬರಾಗಿ ಚಿರು ಹಾಗೂ ಅವನ ಅತ್ತೆ ಮಾವನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದರು. ಅವರೆಲ್ಲರೂ ಪ್ರಶ್ನೆಗಳು ಮುಗಿಯುವವರೆಗೂ ಸುಮ್ಮನಿದ್ದ ಚಿರು ಅವರೆಲ್ಲರ ಪ್ರಶ್ನೆಗಳು ಮುಗಿದಿವೆ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡ ನಂತರವೇ ಮಾತು ಪ್ರಾರಂಭಿಸಿದ. ಎಲ್ಲರಿಗೂ ಸತ್ಯವನ್ನು ತಿಳಿದುಕೊಳ್ಳುವ ಹಂಬಲ, ಹಾಗಾಗಿ ಇಡೀ ವಾತಾವರಣದಲ್ಲಿ ನೀರವತೆ ಸೃಷ್ಟಿಯಾಗಿತ್ತು. ಆದರೆ ಚಿರು ಮಾತು ಪ್ರಾರಂಭಿಸುವ ಮುನ್ನವೇ ಕಮಿಷನರ್ ಮಾವನ ಆಗಮನದಿಂದ ಅವನ ಮಾತಿಗೆ ಪೂರ್ಣ ವಿರಾಮ ಬಿದ್ದಿತ್ತು. ಮಾವ ಬಂದವರೇ, ನಾಳೆ ಮುಂಜಾನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುವುದು, ನೆನಪಿಲ್ಲವೇ? ಹೋಗಿ ಹೋಗಿ ಸುಮ್ಮನೆ ಕುಳಿತು ವ್ಯರ್ಥ ಕಾಲಹರಣ ಮಾಡುವ ಬದಲು ಪೂಜೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿ ಮುಗಿಸಿ ಮಲಗಿಕೊಳ್ಳಿ. ಎಲ್ಲರೂ ಬೆಳಗ್ಗೆ ಬೇಗ ಎದ್ದೇಳಬೇಕು ಎಂದು ಆಜ್ಞೆ ಹೊರಡಿಸಿದಾಗ ಎಲ್ಲರೂ ಬೇಸರದಿಂದಲೇ ಎದ್ದು ಹೋದರು. ಬಹುಶಃ ಚಿರುಗೆ ಮಾತನಾಡಲು ಒಂದೇ ಒಂದು ಅವಕಾಶವನ್ನು ನೀಡಿದ್ದರೂ ಸತ್ಯದ ಅನಾವರಣವಾಗುವುದರ ಜೊತೆಗೆ ಮುಂದೆ ಸಂಭವಿಸಿದ್ದಲಿದ್ದ ಬಹುದೊಡ್ಡ ಅನಾಹುತವನ್ನೇ ತಪ್ಪಿಸಬಹುದಿತ್ತೇನೋ. ಆದರೆ ವಿಧಿಯ ಮರ್ಮ ಬಲ್ಲವರ್ಯಾರು? ಸೇಡಿನ ಜ್ವಾಲೆಯನ್ನು ಹೊತ್ತು ಬಂದಿದ್ದ ಮನೆಯ ಮಹಾಲಕ್ಷ್ಮಿ ತನ್ನ ಆಸೆಯಂತೆ ಎಲ್ಲವನ್ನು ಮಾಡಿ ಮುಗಿಸಿ ವ್ಯಂಗ್ಯವಾಗಿ ನಗುತ್ತಾ, ಇಷ್ಟು ದಿನಗಳ ಕಾಲ ಎದೆಯಲ್ಲಿ ಒತ್ತಿ ಹುರಿಯುತ್ತಿದ್ದ ಸೇಡನ್ನು ತೀರಿಸಿಕೊಂಡೆ ಎಂದು ಹೆಮ್ಮೆಯಿಂದ ಬೀಗುತ್ತಿದ್ದರೆ ಪ್ರಸಾದದ ರೂಪದಲ್ಲಿದ್ದ ವಿಷ ಅದಾಗಲೇ ಮನೆಯವರ ದೇಹವನ್ನು ಸೇರಿ ತನ್ನ ಕಾರ್ಯವನ್ನು ಪ್ರಾರಂಭಿಸಿದರೆ ಇತ್ತ ನೋವು ಹೆಚ್ಚಾಯಿತೆಂದು ಮನೆಯಲ್ಲಿ ಯಾರಿಗೂ ತಿಳಿಸದೆ ಹೊರಟವನ ಕಾರು ದಾರಿ ಮಧ್ಯದಲ್ಲಿಯೇ ಅಪಘಾತಕ್ಕೀಡಾಗಿತ್ತು. ಕೆಲವೊಂದು ಪರಿಸ್ಥಿತಿಗಳು ಅಥವಾ ಸಂಬಂಧಗಳ ಮೇಲಿನ ಅತಿಯಾದ ಪ್ರೀತಿ ಕೆಲವೊಮ್ಮೆ ನಮ್ಮ ಯೋಚನೆ ಶಕ್ತಿಯನ್ನು ಕುಂದುವಂತೆ ಮಾಡಿ ನಮ್ಮ ಬುದ್ಧಿಗೆ ಮಂಕು ಕವಿಯುವಂತೆ ಮಾಡಿಬಿಡುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಅದರಿಂದ ದೊಡ್ಡ ಅನಾಹುತ ಸಂಭವಿಸಿ ಕೊನೆಗೆ ನಾವೇ ಮತ್ತಷ್ಟು ನೋವನ್ನು ಅನುಭವಿಸುವಂತಾಗುತ್ತದೆ. ಇಲ್ಲಿಯೂ ಸಹ ಹಾಗೆ ಆಗಿದ್ದು. ಅಣ್ಣನ ಮೇಲಿನ ಅತಿಯಾದ ಪ್ರೀತಿಯಿಂದ ನಿತ್ಯ ಸತ್ಯವನ್ನು ಅರಿಯದೆ ದೊಡ್ಡ ಪ್ರಮಾದವನ್ನೇ ಮಾಡ ಹೊರಟಿದ್ದಳು. ಮುಂದೆ ತಾನೇ ಅದರಿಂದ ನೋವನ್ನು ಅನುಭವಿಸಬೇಕಾಗುತ್ತದೆ ಎನ್ನುವುದರ ಅರಿವಿಲ್ಲದೆ ಪೂಜೆ ಮುಗಿದ ನಂತರ ಎಲ್ಲರೂ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿದರು. ಪ್ರಸಾದವನ್ನು ಸೇವಿಸಿದ ಮರುಕ್ಷಣವೇ ಅದರಲ್ಲಿ ಬೆರೆಸಲಾಗಿದ್ದ ವಿಷ ಅವರನ್ನೆಲ್ಲ ಒಮ್ಮೆಲೆ ಬಲಿ ತೆಗೆದುಕೊಳ್ಳುತ್ತದೆ. ಇಡೀ ಮನೆ ಸ್ಮಶಾನವಾಗಿ ತನ್ನ ಅಣ್ಣನ ಆತ್ಮಕ್ಕೆ ಮುಕ್ತಿ ದೊರೆಯುತ್ತದೆ ಎಂದು ಕಾದಿದ್ದವಳಿಗೆ ನಿರಾಸೆಯಾಗಿತ್ತು. ಪ್ರಸಾದವನ್ನು ಸೇವಿಸಿದರೆಲ್ಲರೂ ಆರೋಗ್ಯವಾಗಿಯೇ ಇದ್ದವರು. ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು. ಅವರೆಲ್ಲರ ನರಳಾಟವನ್ನು ಕಣ್ತುಂಬಿಕೊಳ್ಳಬೇಕೆಂದು ಕಾಯುತ್ತಿದ್ದವಳು ಗರಬಡಿದವಳಂತೆ ನಿಂತು ಬಿಟ್ಟಿದ್ದಳು. ಅವರೆಲ್ಲರೂ ಸಂತೋಷವಾಗಿರುವುದನ್ನು ಕಂಡು ಅವಳ ಕೋಪ ಮತ್ತಷ್ಟು ಹೆಚ್ಚಾಯಿತು. ಕೋಪದಿಂದ ಕುದಿಯುತ್ತಿದ್ದವಳು ಮತ್ತೊಂದು ಅನಾಹುತವನ್ನು ಮಾಡುವ ಮೊದಲೇ ಅಲ್ಲಿಗೆ ಬಂದ ಸಾನ್ನಿಧ್ಯ ಎಲ್ಲರ ಕಣ್ತಪ್ಪಿಸಿ ಅವಳನ್ನು ಟೆರೆಸ್ಗೆ ಕರೆದುಕೊಂಡು ಬಂದವಳು ಅವಳ ಕೆನ್ನೆಗೆ ಜೋರಾಗಿ ಹೊಡೆದಿದ್ದಳು. ತನಗೆ ಏನಾದರೂ ಸಹಿಸುವ ಸಾನು ತನ್ನವರ ವಿಷಯಕ್ಕೆ ಬಂದರೆ ಅಕ್ಷರಶಃ ದುರ್ಗಿಯಾಗುತ್ತಾಳೆ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿತ್ತು. ಇಲ್ಲಿಯವರೆಗೂ ಕೇವಲ ಸಾನ್ನಿಧ್ಯಳ ಸೌಮ್ಯ ಸ್ವಭಾವವನ್ನು ನೋಡಿದ ನಿತ್ಯ
ಇಂದು ಸಾನ್ನಿಧ್ಯಳ ಕಣ್ಣಿನಲ್ಲಿನ ಕೋಪವನ್ನು ಕಂಡು ಬೆದರಿದ ಅರಿಣಿಯಂತಾಗಿದ್ದಳು. ಸಾನ್ನಿಧ್ಯಳ ನೋಟವನ್ನು ಎದುರಿಸಲಾಗದೆ ನಿತ್ಯ ತಲೆ ತಗ್ಗಿಸಿದರೆ ಸಾನ್ನಿಧ್ಯ ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದಳು. ಆದರೆ ಇವರನ್ನು ಎರಡು ಕಣ್ಣುಗಳು ಹಿಂಬಾಲಿಸಿ ಬಂದಿರುವ ವಿಷಯ ಇವರಿಬ್ಬರ ಅರಿವಿಗೆ ಬರಲೇ ಇಲ್ಲ. ಬಹುಶಃ ತಮ್ಮನ್ನು ಹಿಂಬಾಲಿಸಿ ಬಂದವರನ್ನು ಇವರಿಬ್ಬರು ಒಮ್ಮೆ ನೋಡಿದ್ದರೆ ಮುಂದೆ ಮತ್ತೊಂದು ಅನಾಹುತ ಆಗುವುದನ್ನು ತಪ್ಪಿಸಬಹುದಾಗಿತ್ತು. ಆದರೆ ಅದು ಆಗಾಗಲಿಲ್ಲ. ನಿತ್ಯಾಳನ್ನು ತಾನೇ ಮೇಲೆಳೆಸಿದ ಸಾನ್ನಿಧ್ಯ ಅವಳನ್ನು ಅಲ್ಲೇ ಜೋಕಾಲಿ ಮೇಲೆ ಕೂರಿಸಿ ಅವಳೊಂದಿಗೆ ಮಾತಿಗಿಳಿದಿದ್ದಳು. ಸುಡುವ ಸೂರ್ಯ ನೆತ್ತಿಯ ಮೇಲಿದ್ದರೂ ಕಾರ್ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿತ್ತು. ನಿತ್ಯ, ನಿಂಗೆ ತುಂಬ ಅಂದರೆ ತುಂಬ ಬೇಜಾರಾಗಿರಬೇಕಲ್ವಾ? ಸಾರಿ, ಬೇಜಾರನ್ನೋದಕ್ಕಿಂತ ಕೋಪ ಬಂದಿರಬೇಕಲ್ವಾ? ನೀನು ಅಂದುಕೊಂಡಂತೆ ಇಲ್ಲಿ ಏನೂ ನಡೆಯಲಿಲ್ಲ, ಮನೆಯವರಿಗೆ ಏನೂ ಆಗಲಿಲ್ಲ, ಎಲ್ಲರನ್ನೂ ಒಟ್ಟಿಗೆ ಸಾಯಿಸಿ ಹೊರಟಿದ್ದ ನಿನ್ನ ಪ್ಲಾನ್ ನಿಂಗೆ ಉಲ್ಟ ಹೊಡೆಯಿತು ಅಂತ. ಈ ಮನೆಯವರಿಗೆ ವಿಷ ಹಾಕಬೇಕು ಅನ್ನೋ ಆಲೋಚನೆ ಆದರೂ ನಿಂಗೆ ಹೇಗೆ ಬಂತು ನಿತ್ಯ? ನಿಂಗೆ ಗೊತ್ತಾ, ನಮ್ಮ ಮನೆಯವರಿಗೆ ಕೇವಲ ಪ್ರೀತಿ ಹಂಚಿ ಗೊತ್ತೇ ವಿನಃ ದ್ವೇಷವನ್ನಲ್ಲ. ಸಣ್ಣ ಇರುವೆಗೂ ನೋವು ಕೊಡದವರ ಮೇಲೆ ನಿಂಗೆ ಯಾಕೆ ಇಷ್ಟೊಂದು ದ್ವೇಷ? ನಿಂಗೂ ಗೊತ್ತಿದೆ ಅಲ್ವಾ ಈ ಮನೆಯವರು ನಿನ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ. ಆಗಿದ್ದು ಒಂದೇ ದಿನದಲ್ಲಿ ನಂದ ಗೋಕುಲದಂತಿರುವ ಮನೇನ ಸ್ಮಶಾನ ಮಾಡೋಕ್ಕೆ ಹೊರಟಿದ್ದೀಯಲ್ಲ, ಏನು ಹೇಳ್ಬೇಕು ನಿಂಗೆ? ನಮ್ಮ ಮನೆಯವರನ್ನು ಸಾಯಿಸಬೇಕು ಅಂತಾನೇನಾ ನಮ್ಮ ಅಣ್ಣನ ಪ್ರೀತಿಸಿದಂತೆ ನಾಟಕವಾಡಿ ಮದುವೆಯಾಗಿದ್ದು? ಮಾತಾಡು ನಿತ್ಯ, ಮಾತಾಡು. ಅಮೃತ ಅಂತ ಹೆಸರು ಇಟ್ಟುಕೊಂಡು ಬಂದು ನಮ್ಮ ಕುಟುಂಬದ ಅಮೃತ ಕ್ಷಣಗಳನ್ನು ಕಿತ್ತುಕೊಳ್ಳೋಕೆ ನಿಂಗೆ ಮನಸ್ಸಾದರೂ ಹೇಗೆ ಬಂತು? ಈ ವಿಷಯ ಗೊತ್ತಾದರೆ ವಿಕ್ರಮಣ್ಣ ಏನು ಮಾಡ್ತಾನೆ ಅಂತ ಗೊತ್ತಾ ನಿಂಗೆ? ಸ್ಪೀಕ್ ಅಪ್ ಅಮೃತ ಎಂದು ಕಿರುಚಿದಳು. ಅಲ್ಲೇ ಕುಸಿದಿರಳು. ಯಾಕಂದ್ರೆ ನನ್ನ ಅಣ್ಣನ ಸಾವಿಗೆ ಕಾರಣವಾದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕಾಗಿ ತಾಯಿ ಇಲ್ಲದ ನನಗೆ ತಾಯಿ ಪ್ರೀತಿ ಕೊಟ್ಟ ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ನೀಡುವುದಕ್ಕಾಗಿ ಎಂದು ಹೇಳುತ್ತಿದ್ದವಳ ಕಣ್ಣುಗಳು ಕೆಂಡ ಕಾರುತ್ತಿದ್ದವು. ಏನು ಹೇಳ್ತಾ ಇದ್ದೀಯ ಅಮೃತ? ನಿಂಗೆ ಅಣ್ಣ ಬೇರೆ ಇದ್ದಾನಾ? ನಿಂಗೆ ಒಬ್ಬ ಅಣ್ಣ ಇದ್ದಾನೆ ಅನ್ನೋ ವಿಷಯ ನಮಗೆ ಗೊತ್ತಿಲ್ಲ. ಆಗಿದ್ದು ಅವನ ಸಾವಿಗೆ ನಮ್ಮನೆಯವರು ಹೇಗೆ ಕಾರಣ ಆಗ್ತಾರೆ? ಹೌದು, ನನಗೆ ಅಂತ ಇದ್ದಿದ್ದು ಅವನೊಬ್ಬನೇ ಅಣ್ಣ. ತಂದೆ ತಾಯಿ ಪ್ರೀತಿ ಕಾಣದವಳಿಗೆ ಪ್ರೀತಿಯ ಒನಲನ್ನೇ ಹರಿಸಿದವ ನನ್ನಣ್ಣ. ಅಂತಹ ನನ್ನ ಅಣ್ಣನ ಸಾವಿಗೆ ಕಾರಣವಾಗಿದ್ದು ಬೇರೆ ಯಾರೂ ಅಲ್ಲ, ಈ ಮನೆಯವರೇ. ನೋಡಮೃತ, ಸುಮ್ಮನೆ ನೀನು ಹೇಳ್ತಾ ಇರೋದು ಕೇಳ್ತಾ ಇದ್ದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಡ. ನಿಮ್ಮ ಅಣ್ಣನ ಸಾಯಿಸುವುದರಿಂದ ನಮ್ಮ ಮನೆಯವರಿಗೆ ಏನು ಲಾಭ ಇದೆ? ವಿಷಯ ಸರಿಯಾಗಿ ತಿಳಿದುಕೊಳ್ಳದೆ ಏನೇನೋ ಮಾತಾಡಬೇಡ ಅಮೃತ. ವಿಷಯ ಸರಿಯಾಗಿ ತಿಳಿದುಕೊಂಡೇ ನಾನು ಮಾತಾಡ್ತಾ ಇರೋದು ಸಾನ್ನಿಧ್ಯ. ನನ್ನ ಅಣ್ಣನ ಸಾವಿಗೆ ಕಾರಣ ಬೇರೆ ಯಾರೂ ಅಲ್ಲ, ಇದೇ ಮನೆಯವರು. ನನ್ನ ಅಣ್ಣನ ಸಾಯಿಸಿದ್ದರಿಂದ ಇವರಿಗೆ ಏನು ಸಿಕ್ತು ಅನ್ನೋದನ್ನು ಇವರೇ ಹೇಳಬೇಕು. ನೋಡಮೃತ, ನಿಂಗೆ ಒಬ್ಬ ಅಣ್ಣ ಇದ್ದ ಅನ್ನೋದೇ ಆದರೆ ಮತ್ತ್ಯಾಕೆ ನೀವು ಮದುವೆಗೆ ಮುಂಚೆ ಇದರ ಬಗ್ಗೆ ಏನು ಹೇಳಲಿಲ್ಲ? ನಮಗೆ ಹೇಳದಿದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ವಿಕ್ರಮ್ ಅಣ್ಣನಿಗಾದರೂ ಹೇಳ್ಬೋದಿತ್ತಲ್ವಾ? ಯಾಕೆ ಆ ಥರ ಮಾಡಲಿಲ್ಲ ನೀನು? ಇಷ್ಟೇನಾ ನನ್ನ ಅಣ್ಣನ ಅರ್ಥ ಮಾಡಿಕೊಂಡಿದ್ದು? ಇದೇನಾ ನೀನು ಅವನ ಪ್ರೀತಿಗೆ ಕೊಡೋ ಬೆಲೆ? ಈ ನಿನ್ನ ಪ್ರೀತಿ ನಾಟಕ ಅಂತ ಗೊತ್ತಾದರೆ ಅವನೆಷ್ಟು ನೊಂದುಕೊಳ್ಳುತ್ತಾನೆ ಅನ್ನೋ ಕಲ್ಪನೆ ಆದರೂ ಇದೆಯಾ ನಿನಗೆ? ಸಾನ್ನಿಧ್ಯಳ ಸಹನೆ ಎಲ್ಲೇ ಮೀರಿತ್ತು. ಇತ್ತ ಸಾನ್ನಿಧ್ಯ ತನ್ನ ಪ್ರೀತಿಯನ್ನು ಅನುಮಾನಿಸಿದ್ದನ್ನು ಕಂಡು ಕೋಪಗೊಂಡ ಅಮೃತ, ಸ್ಟಾಪ್ ಇಟ್ ಸಾನ್ನಿಧ್ಯ. ಹೆಚ್ಚು ಕಡಿಮೆ ಜೋರಾಗಿ ಕಿರುಚಿದವಳು ಮೊದಲ ಬಾರಿಗೆ ಸಾನ್ನಿಧ್ಯಳ ಮೇಲೆ ಕೈ ಮಾಡಿದಳು. ಮುಂದೆ ಇದರಿಂದ ಆಗುವ ಪರಿಣಾಮವನ್ನು ಅವಳಿಂದ ಊಹಿಸಲು ಸಹ ಸಾಧ್ಯವಾಗಿರಲಿಲ್ಲ. ಮನೆಯ ರಾಜಕುಮಾರಿಯಾದ ಪುಟ್ಟಮ್ಮನನ್ನು ಎಲ್ಲರೂ ತುಂಬ ಪ್ರೀತಿಸುತ್ತಿದ್ದರು. ಅವಳ ಮೇಲೆ ಕೈ ಮಾಡುವುದಿರಲಿ, ಪ್ರೀತಿಯಿಂದ ಜೋರಾಗಿ ಗದರಿದ್ದು ಸಹ ಇಲ್ಲಿಯವರೆಗೆ ಯಾರೂ ಮಾಡಿರಲಿಲ್ಲ. ಆದರೆ ಅಮೃತ ದುಡುಕಿ ಅವಳ ಮೇಲೆ ಕೈ ಮಾಡಿದ್ದಳು. ಇಲ್ಲಿಯವರೆಗೂ ಅವರಿಬ್ಬರ ಮಾತುಗಳನ್ನು ಮರೆಯಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ವಿಕ್ರಮ್ ಅವರ ಮುಂದೆ ಪ್ರತ್ಯಕ್ಷನಾಗಿದ್ದ. ಸಾನ್ನಿಧ್ಯ ಅವನನ್ನು ತಡೆಯುವ ಮುನ್ನವೇ ಅವನಿಂದ ಅನಾಹುತ ನಡೆದೇ ಹೋಗಿತ್ತು. ಅಮೃತಾಳ ಕೆನ್ನೆಗಳಿಗೆ ಮನಸ್ಸು ಹೆಚ್ಚು ಜೋರಾಗಿ ಹೊಡೆದವ ಅವಳನ್ನು ಜೋರಾಗಿ ತಳ್ಳಿಬಿಟ್ಟಿದ್ದ. ಅವನು ತಳ್ಳಿದ ರಭಸಕ್ಕೆ ಕೆಳಗೆ ಬಿದ್ದವಳ ಹಣೆಗೆ ಬಲವಾಗಿ ಪೆಟ್ಟು ಬಿದ್ದು ಹಣೆಯಲ್ಲಿ ರಕ್ತ ಸುರಿಯುತ್ತಿದ್ದರೂ ಅದನ್ನು ಗಮನಿಸದಂತೆ ವಿಕ್ರಮ್ ಅಲ್ಲಿಂದ ಹೊರಟು ಹೋಗಿದ್ದ. ಅಮೃತಾಗೆ ತನ್ನ ತಪ್ಪಿನ ಅರಿವಾಗಿತ್ತು, ಆದರೆ ಕಾಲ ಸರಿದು ಹೋಗಿತ್ತು. ಪೂರ್ತಿ ವಿಷಯ ತಿಳಿಯದ ವಿಕ್ರಮ್ ಮತ್ತೊಂದು ತಪ್ಪಿಗೆ ಮುನ್ನುಡಿ ಬರೆದಿದ್ದ. ಇಷ್ಟು ವರ್ಷಗಳಿಂದ ಅವನ ಕಣ್ಣಿನಲ್ಲಿ ಕೇವಲ ತನ್ನೊಳಗಿನ ಒಲವನ್ನು, ಅಗಾಧವಾದ ಪ್ರೀತಿಯನ್ನು ಕಂಡವಳಿಗೆ ಇಂದು ಅವನ ಕಣ್ಣಿನಲ್ಲಿ ಕಂಡ ತನ್ನೊಳಗಿನ ತಾತ್ಸಾರ ಭಾವನೆ ಅವಳನ್ನು ಮತ್ತಷ್ಟು ಕುಗ್ಗುವಂತೆ ಮಾಡಿತ್ತು. ಅವನ ಕೈಗಳ ಏಟಿಗಿಂತ ಅವನ ನಿರ್ಲಕ್ಷ್ಯದ ನೋಟ ಅವಳ ಹೃದಯವನ್ನು ತಲ್ಲಣಿಸಿಬಿಟ್ಟಿತು. ಸಾನ್ನಿಧ್ಯಳ ಮನಸ್ಸಿನಲ್ಲಿ ಮೂಡುತ್ತಿದ್ದಿದ್ದು ಬರೀ ಬೇಡದ ಆಲೋಚನೆಗಳೇ. ಆದರೂ ಮುಖ ಮುಚ್ಚಿ ಅಳುತ್ತಿದ್ದವಳ ಬಳಿ ಬಂದ ಸಾನ್ನಿಧ್ಯ ಅವಳಿಗೆ ಸಮಾಧಾನ ಮಾಡಿ ರೂಮಿಗೆ ಕರೆದುಕೊಂಡು ಹೋದವಳು ಅವಳಿಗೆ ಪ್ರಥಮ ಚಿಕಿತ್ಸೆ ನೀಡಿ ಒಂದು ಇಂಜೆಕ್ಷನ್ ಕೊಟ್ಟು ರೆಸ್ಟ್ ಮಾಡುವಂತೆ ಸೂಚಿಸಿ ಹೊರಡಲು ಅನುವಾದವಳ ಕೈ ಹಿಡಿದು ನಿಲ್ಲಿಸಿದ ಅಮೃತ ಇನ್ನೇನು ಸತ್ಯವನ್ನು ಹೇಳಬೇಕು ಎನ್ನುವಷ್ಟರಲ್ಲಿ ಸಾನ್ನಿಧ್ಯಳ ಫೋನ್ ರಿಂಗ್ ಆಯಿತು. ಸಾರಿ, ಕರೆ ಸ್ವೀಕರಿಸಿದವಳು ವಿಷಯ ತಿಳಿದು ಕುಸಿದು ಬಿದ್ದರೆ
ಅಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಚಿರು. ಬದುಕುಳಿಯುವ ಯಾವ ಲಕ್ಷಣಗಳೂ ಇರಲಿಲ್ಲ. ಸಂಭ್ರಮದಿಂದ ಕೂಡಿದ್ದ ಮನಸ್ಸುಗಳಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ವಿಷಯ ತಿಳಿದ ಎಲ್ಲರೂ ಆಸ್ಪತ್ರೆಗೆ ದೌಡಾಯಿಸಿದ್ದರು. ಯಾರು ಯಾರನ್ನು ಸಮಾಧಾನಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಐಸಿಯು ಹೊರಗಡೆ ದುಃಖಿಸುತ್ತಾ ನಿಂತಿದ್ದವರ ಪ್ರಾರ್ಥನೆಯೆಲ್ಲ ಒಂದೇ ಆಗಿದ್ದು, ಯಾವುದೇ ರೀತಿಯ ಪ್ರಾಣಾಪಾಯಗಳಾಗದೆ ಚಿರು ಬದುಕುಳಿಯಲಿ. ಅವರ ಪ್ರಾರ್ಥನೆ ಅದೆಷ್ಟರ ಮಟ್ಟಿಗೆ ದೇವರನ್ನು ತಲುಪಿತೋ. ದೇಹದಲ್ಲಿ ನಿಶಕ್ತಿ ಆವರಿಸಿದ್ದರು, ಮುಖದಲ್ಲಿ ದುಃಖ ಮಡುಗಟ್ಟಿದ್ದರು. ಒಂದೆಜ್ಜೆ ಇಡಲು ಕಷ್ಟಪಡುತ್ತಿದ್ದ ಸಾನ್ನಿಧ್ಯ ತನ್ನುಸಿರಿನ ಪ್ರಾಣ ಕಾಪಾಡುವ ಸಲುವಾಗಿ ಗುರುಗಳನ್ನರಸಿ ಹೊರಟಿದ್ದಳು. ದಾರಿಯುದ್ದಕ್ಕೂ ಗುರುಗಳು ಹೇಳಿದ ಮಾತೆ ನೆನಪಾಗುತ್ತಿತ್ತವಳಿಗೆ. ಎಲ್ಲವೂ ಸರಿಯಾಗಿದ್ದಿದ್ದರೆ ಇಂದು ಸ್ವತಃ ಚಿರು ನನ್ನನ್ನು ಗುರುಗಳ ಬಳಿ ಕರೆದುಕೊಂಡು ಹೋಗುತ್ತಿದ್ದ. ಆದರೆ ಈಗ ಯೋಚಿಸಿದಷ್ಟು ತತ್ತರಿಸಿ ಬರುತ್ತಿದ್ದ ದುಃಖವನ್ನು ಸಹಿಸಲಾಗಲಿಲ್ಲ ಅವಳಿಗೆ. ದೂರದಲ್ಲಿ ಗುರುಗಳ ಆಕೃತಿ ಅಸ್ಪಷ್ಟವಾಗಿ ಕಂಡರೂ ಅವರನ್ನು ಗುರುತು ಹಿಡಿದವಳು ಕ್ಷಣಾರ್ಧದಲ್ಲಿಯೇ ಅವರ ಮುಂದೆ ಪ್ರತ್ಯಕ್ಷವಾಗಿದ್ದಳು. ಕಣ್ಣೀರು ಮಾತ್ರ ನಿಂತಿರಲಿಲ್ಲ. ಬಂದೆಯ ಮಗಳೇ, ಬಾ. ನಾನು ನಿನ್ನ ಆಗಮನದ ನಿರೀಕ್ಷೆಯಲ್ಲಿದ್ದೆ. ನನಗೆ ಚೆನ್ನಾಗಿ ತಿಳಿದಿತ್ತು ನೀನು ಖಂಡಿತವಾಗಿಯೂ ನನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತೀಯ ಎಂದು. ನಾನು ನಿನಗೆ ಈ ಮೊದಲೇ ಹೇಳಿದ್ದೆ, ನಿನ್ನುಸಿರಿಗೆ ಪ್ರಾಣಾಪಾಯವಿದೆ, ನಿನ್ನುಸಿರನ್ನು ರಕ್ಷಿಸುವ ಜವಾಬ್ದಾರಿ ನಿನ್ನದು ಎಂದು. ಆದರೆ ನೀನು ನನ್ನ ಮಾತನ್ನು ಪರಿಗಣನೆಗೆ ತೆಗೆದುಕೊಂಡಂತಿಲ್ಲ. ಬಹುಶಃ ನನ್ನ ಮಾತನ್ನು ನಿರ್ಲಕ್ಷಿಸದೆ ಹೋಗಿದ್ದರೆ ಇಂದು ಹೀಗಾಗುತ್ತಿರಲಿಲ್ಲ. ಇಷ್ಟು ದೊಡ್ಡ ಅನಾಹುತ ಕೂಡ ಸಂಭವಿಸುತ್ತಿರಲಿಲ್ಲ. ಆಗಿದ್ದು ಹಾಗೆ ಹೋಗಿದೆ ಮಗಳೇ. ಇದು ಚಿಂತಿಸುತ್ತಾ ಅಳುತ್ತಾ ಕೂರುವ ಸಮಯವಲ್ಲ. ಈಗ ನಿನ್ನ ಬಳಿ ಬಹಳ ಕಡಿಮೆ ಸಮಯವಿದೆ. ಈ ಕೂಡಲೇ ನೀನು ನಾನು ಹೇಳಿದಂತೆ ನಡೆದುಕೊಳ್ಳದೆ ಹೋದರೆ ನಿನ್ನುಸಿರನ್ನು ರಕ್ಷಿಸುವ ಸ್ವತಃ ಅವನ ಹಣೆಬರಹವನ್ನು ಬರೆದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಎಂದವರ ಮಾತಿಗೆ ತಕ್ಷಣವೇ ಎಚ್ಚೆತ್ತುಕೊಂಡ ಸಾನ್ನಿಧ್ಯ ಅಳುವನ್ನು ನಿಲ್ಲಿಸಿ ಕಣ್ಣೀರನ್ನು ಒರೆಸಿಕೊಂಡವಳು ನೀರಿನಲ್ಲಿ ಮುಳುಗುತ್ತಿರುವವರಿಗೆ ಹುಲ್ಲು ಕಡ್ಡಿಯು ಆಸರೆ ಎನ್ನುವಂತೆ ಚಿರು ಪ್ರಾಣವನ್ನು ರಕ್ಷಿಸಲು ಪರಿಹಾರ ಮಾರ್ಗ ತಿಳಿದ ಕೂಡಲೇ ಗುರುಗಳು ಹೇಳಿದಂತೆ ಪೂಜೆ ಮಾಡಲು ಒಪ್ಪಿಕೊಂಡಳು. ಅದರಂತೆ ಗುರುಗಳು ಪೂಜೆಯ ವಿಧಿವಿಧಾನವನ್ನು ಅತ್ಯಂತ ಸೂಕ್ಷ್ಮವಾಗಿ ವಿವರಿಸಿದರು. ಗುರುಗಳು ಹೇಳಿದಂತೆಯೇ ಸಾನ್ನಿಧ್ಯ ಮಡಿವಸ್ತ್ರದಲ್ಲಿ 3 ಬಾರಿ ಕಲ್ಯಾಣಿಯಲ್ಲಿ ಮುಳುಗಿ ಪೂಜೆಯನ್ನು ಪ್ರಾರಂಭಿಸಿದಳು. ಮೊದಲೇ ಅಪಾಯದ ಮುನ್ಸೂಚನೆಗೆ ಗೋಚರಿಸುತ್ತಿದ್ದರಿಂದ ಗುರುಗಳು ಅದಾಗಲೇ ಪೂಜೆಗೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ಆದರೆ ಎಷ್ಟರ ಮಟ್ಟಿಗೆ ಪೂಜೆ ಫಲಿಸುವುದೋ. ಚಿರುಗೆ ಆಕ್ಸಿಡೆಂಟ್ ಆಗಿರುವ ವಿಷಯ ತಿಳಿದ ಅರ್ಜುನ್ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ವಿಷಯ ತಿಳಿಸಿದ. ಅದಾಗಲೇ ಕಾರ್ಯಪ್ರವೃತ್ತನಾಗಿದ್ದ ವಿಜಯ್ ಸೂರ್ಯ ಅಪರಾಧಿಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದ. ಅಪರಾಧಿಯನ್ನು ಬಂಧಿಸಿದ್ದವ ಅವನನ್ನು ತನ್ನ ರಹಸ್ಯ ಕೋಣೆಯಲ್ಲಿ ಇರಿಸಿ ವಿಷಯವನ್ನು ತಿಳಿದುಕೊಳ್ಳುವ ಸಲುವಾಗಿ ಅವನಿಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳನ್ನು ನೀಡಿದ. ಆದರೆ ಅಪರಾಧಿ ಬಾಯಿ ಬಿಡುವ ಯಾವ ಲಕ್ಷಣಗಳು ಕಾಣದಿದ್ದಾಗ ಅವನ ಮನೆಯವರನ್ನು ಅವನ ಮುಂದೆ ತಂದು ನಿಲ್ಲಿಸಿ, ಈಗ ನೀನು ಸತ್ಯವನ್ನು ಹೇಳದೆ ಹೋದರೆ ನಿನ್ನ ಕಣ್ಣ ಮುಂದೆ ನಿರ್ದಾಕ್ಷಿಣ್ಯವಾಗಿ ಅವರನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿ ಅವರ ಹಣೆಗೆ ಮೇಲೆ ಗನ್ ಇಟ್ಟ ತಕ್ಷಣವೇ ಎದರಿದ್ದ ಅಪರಾಧಿ ಸತ್ಯವನ್ನು ಬಾಯಿ ಬಿಟ್ಟಿದ್ದ. ಅದನ್ನು ಕೇಳಿ ಇಬ್ಬರು ಮತ್ತಷ್ಟು ಕ್ರೋಧಗೊಂಡರು. ಚಿರುನ ಕೊಲ್ಲಲು ಸುಪಾರಿ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಪ್ರಪಂಚದಲ್ಲೇ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಎನ್ನುವ ಬಿರುದನ್ನು ಪಡೆದಿದ್ದ ಪ್ರದೀಪ್ ಸಿಂಹ. ಅಮೃತ ಈಗ ನಿಜಕ್ಕೂ ಚಿಂತೆಗೆ ಬಿದ್ದಿದ್ದಳು. ಅವಳ ಮನಸ್ಸು 1000 ಬಾರಿ ಈ ಮನೆಯವರ ಮೇಲೆ ದ್ವೇಷ ಸಾಧಿಸಬೇಡ, ಇಲ್ಲಿ ಇರುವವರೆಲ್ಲರೂ ಮುಗ್ಧ ಮನಸ್ಸಿನವರು ಎಂದು ಸಾರಿ ಸಾರಿ ಹೇಳುತ್ತಿದ್ದರು. ಬುದ್ಧಿ ಮಾತ್ರ ನಿನ್ನ ಅಣ್ಣನ ಸಾವಿಗೆ ಈ ಮನೆಯವರೇ ಕಾರಣ ಎಂದು ಒತ್ತಿ ಒತ್ತಿ ಹೇಳುತ್ತಿತ್ತು. ಇದಕ್ಕೆ ಪುಷ್ಟಿ ಕೊಡುವಂತೆ ಅಂದು ಆಶ್ರಮದಲ್ಲಿ ಭೇಟಿಯಾದ ವ್ಯಕ್ತಿ ಕೂಡ ಇದೇ ಮಾತನ್ನೇ ಹೇಳಿದ. ಬುದ್ಧಿ ಮತ್ತು ಮನಸ್ಸಿನ ದ್ವಂದ್ವಗಳ ನಡುವೆ ಸತ್ಯ ಯಾವುದೇ ಎಂದು ತಿಳಿಯದೆ ಒದ್ದಾಡುತ್ತಾ ಕಣ್ಣೀರು ಹಾಕುತ್ತಿದ್ದವಳ ಕಣ್ಣಿಗೆ ಕಾಣಿಸಿದ್ದು ಟೇಬಲ್ ಮೇಲಿದ್ದ ಪತ್ರಗಳು. ಅವುಗಳನ್ನು ತೆರೆದು ನೋಡಿದವಳ ಹೃದಯ ತನ್ನ ಕೆಲಸವನ್ನು ಕ್ಷಣಗಳ ಕಾಲ ನಿಲ್ಲಿಸಿ ಬಿಟ್ಟಂತಾಯಿತವಳಿಗೆ. ಪತ್ರದ ಮೇಲೆ ಕೈಯಾಡಿಸಿದವಳು ಡಿವರ್ಸ್ ಪೇಪರ್ ಎಂದು ಮೆಲ್ಲಗೆ ವಿಚಾರಿಸಿದಳು. ಅದನ್ನು ನೋಡಿದವಳಿಗೆ ವಿಕ್ರಮ್ನ ಕೋಪದ ತೀವ್ರತೆಯ ಜೊತೆಗೆ ಅವನ ಮನಸ್ಸಿಗೆ ತನ್ನ ವರ್ತನೆಯಿಂದ ಅದೆಷ್ಟು ನೋವಾಗಿರಬಹುದು ಎನ್ನುವುದರ ಅರಿವಾಗಿತ್ತು. ದುಡುಕಿ ತಪ್ಪು ಮಾಡಿ ಆಗಿದೆ. ಈಗ ಅದನ್ನು ಸರಿ ಮಾಡಬೇಕಾದವಳು ಅವಳೇ. ಒಂದು ಕಡೆ ಪ್ರೀತಿಸಿ ಮದುವೆಯಾದವನ ಪ್ರೀತಿ, ಮತ್ತೊಂದು ಕಡೆ ಇಲ್ಲಿಯವರೆಗೂ ಸಿಗದ ತಂದೆಯ ಪ್ರೀತಿಯನ್ನು ಪಡೆಯುವ ಹಂಬಲ, ಇನ್ನೊಂದು ಕಡೆ ಅಣ್ಣನ ಸಾವಿನ ಪ್ರತೀಕಾರ. ಇದೆಲ್ಲದರ ನಡುವೆ ಕಂಡು ಕಾಣದಂತೆ ಅವಿತು ಕುಳಿತಿರುವ ಸತ್ಯ. ಒಂದನ್ನು ಪಡೆಯಬೇಕೆಂದರೆ ಮತ್ತೊಂದು ಕಳೆದುಕೊಳ್ಳಲೇಬೇಕು. ಇದೇ ಸೃಷ್ಟಿಯ ನಿಯಮ. ಇಂದಿನ ದಿನ ನಡೆದ ಅವಘಡದಲ್ಲಿ ಚಿರು ಹೊಟ್ಟೆಗೆ ಚಾಕುವಿನಿಂದ ಬಲವಾಗಿ ಇರಿಯಲಾಗಿತ್ತು. ಅವನಿಗೆ ಚಿಕಿತ್ಸೆ ನೀಡಿದ ವೈದ್ಯರು 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಉಳಿದು ಚಿಕಿತ್ಸೆ ಪಡೆಯುವಂತೆ ಸೂಚಿಸಿದ್ದರು. ಆದರೆ
ಮನೆಯವರು ವಿಷಯ ತಿಳಿದರೆ ನೊಂದುಕೊಳ್ಳುತ್ತಾರೆ, ಸುಮ್ಮನೆ ಗಾಬರಿ ಬೀಳುತ್ತಾರೆ ಎಂದು ಯೋಚಿಸಿದವ ತನ್ನ ಆರೈಕೆಯನ್ನು ತಾನೇ ಮಾಡಿಕೊಳ್ಳುವುದಾಗಿ ತಿಳಿಸಿ ಡಾಕ್ಟರ್ ಮೂಲಕ ಅರ್ಜುನ್ ಬಳಿಯೂ ಸುಳ್ಳು ಹೇಳಿಸಿ ಮನೆಗೆ ಬಂದಿದ್ದ. ಆದರೆ ಮರುದಿನವೇ ನೋವು ಹೆಚ್ಚಾಗಿ ಹೊಟ್ಟೆಯಿಂದ ರಕ್ತ ಬಂದಾಗ ಮನೆಯಲ್ಲಿ ಯಾರಿಗೂ ತಿಳಿಸದೆ ತಾನೇ ಆಸ್ಪತ್ರೆಗೆ ಹೊರಟವನ ಕಾರಿಗೆ ವೇಗವಾಗಿ ಬರುತ್ತಿದ್ದ ಲಾರಿ ಜೋರಾಗಿ ಗುದ್ದಿದ್ದರ ಪರಿಣಾಮ ಚಿರು ದೇಹದಿಂದ ನೆತ್ತರು ಪ್ರವಾಹದಂತೆ ಹರಿದು ಹೋಗಿತ್ತು. ತಕ್ಷಣವೇ ಅಲ್ಲಿದ್ದ ಜನರು ಅವನನ್ನು ಆಸ್ಪತ್ರೆಗೆ ಸೇರಿಸಿ ಮನೆಯವರಿಗೆ ವಿಷಯ ಮುಟ್ಟಿಸಿದ್ದರು. ಇಡೀ ದೇಹಕ್ಕೆ ಮತ್ತೆ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿತ್ತು. ಕಾಲಿನ ಮೂಳೆಗಳು ಮುರಿದು ಹೋಗಿದ್ದವು. ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಯಾಗಿತ್ತು. ಆದರೆ ಚಿರು ಪಲ್ಸ್ ರೇಟ್ ಕ್ಷಣ ಕ್ಷಣಕ್ಕೂ ಕಡಿಮೆ ಆಗುತ್ತಲೇ ಇತ್ತು. ಚಿರು ಕೊನೆಯುಸಿರೆಳೆಯುವ ಸಮಯ ಅತ್ಯಂತ ಸನಿಹದಲ್ಲಿತ್ತು. ಗುರುಗಳು ಹೇಳಿದಂತೆ ಕಲ್ಯಾಣಿಯಲ್ಲಿ 3 ಬಾರಿ ಮುಳುಗಿದವಳು. ದೇವಸ್ಥಾನದಲ್ಲಿದ್ದ 101 ಮೆಟ್ಟಿಲುಗಳಿಗೂ ಅರಿಶಿನ ಕುಂಕುಮ ಹಚ್ಚಿ, ಮೆಟ್ಟಿಲುಗಳ 2 ಬದಿಯಲ್ಲಿ ದೀಪಗಳನ್ನು ಹಚ್ಚಿ, ಮಂಡಿಗಾಲಿನಲ್ಲಿಯೇ ಮೆಟ್ಟಿಲುಗಳನ್ನು ಹತ್ತಿದವಳು. ಉರುಳು ಸೇವೆ ಮಾಡಿ ದೇವರಿಗೆ ಮಾಲೆ ಮಾಡಿ ಅರ್ಪಿಸುವ ವೇಳೆಗೆ ಆಗಲೇ ಸಂಪೂರ್ಣವಾಗಿ ಸುಸ್ತಾಗಿ ಹೋಗಿದ್ದಳು. ಮಂಡಿ ಚಿಪ್ಪಿನಿಂದ ರಕ್ತ ಸುರಿಯುತ್ತಿದ್ದರೂ ಅದನ್ನು ಲೆಕ್ಕಿಸದವಳು. ದೇವಸ್ಥಾನದ ಸುತ್ತಲೂ ದೀಪಗಳನ್ನು ಬೆಳಗಿ ಪೂಜೆಯನ್ನು ಮುಗಿಸಿದವಳು. ದೇವರಿಗೆ ಕೈ ಮುಗಿದು ಚಿರು ಪ್ರಾಣವನ್ನು ರಕ್ಷಿಸು ಎಂದು ಬೇಡಿಕೊಳ್ಳುವ ಸಮಯಕ್ಕೆ ಸರಿಯಾಗಿ ಗರ್ಭಗುಡಿಯ ದೀಪ ಹಾರಿದರೆ ಅಲ್ಲಿ ಮನೆಯ ಬೆಳಕಾಗಿದ್ದ ಚಿರು ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅರಗಿಸಿಕೊಳ್ಳಲಾಗದಿದ್ದರೂ ನೋವಾದರೂ ಸತ್ಯವನ್ನಂತೂ ಒಪ್ಪಿಕೊಳ್ಳಲೇಬೇಕು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.